ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಇಂಡಿಯನ್ ಶುಗರ್ ಕಾರ್ಖಾನೆ ಎದುರು ಕಬ್ಬು ಬೆಳೆಗಾರರ ಪ್ರತಿಭಟನೆ. ಚಡಚಣ ಸಮೀಪದ ಹಾವಿನಾಳ ಇಂಡಿಯನ್ ಶುಗರ್ ಕಾರ್ಖಾನೆ ಪ್ರಾರಂಭವಾದ ದಿನದಿಂದಲೂ ರೈತರಿಗೆ ಸರಿಯಾಗಿ ಬಾಕಿ ಹಣ ನೀಡದೆ ಅಲೆಸುತ್ತಾ ಬಂದಿದ್ದು 2018-19ನೇ ವರ್ಷದಲ್ಲಿ ಕಾರ್ಖಾನೆಗೆ ಕಬ್ಬು ಪೂರೈಸಿದ ರೈತರು ಸುಮಾರು 16 ಕೋಟಿಯಷ್ಟು ಬಿಲ್ ಬಾಕಿ ಉಳಿಸಿಕೊಂಡಿದೆ. ಇಂದು ಕಾರ್ಖಾನೆ ಎದುರು ನೂರಾರು ರೈತರು ಪ್ರತಿಭಟಿಸಿ ಆಗ್ರಹಿಸಿದರು. ಹಣ ಶೀಘ್ರದಲ್ಲೇ ಜಮಾ ಮಾಡಬೇಕು, ಇಲ್ಲವಾದರೆ ಕಾರ್ಖಾನೆ ಎದುರು ಉಗ್ರ ಹೋರಾಟ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಮಾಧ್ಯಮಗಳೆದುರು ಅಳಲು ತೋಡಿಕೊಂಡರು. ಇದು ಚಡಚಣದಿಂದ ಹಸನ್ ಮಕಾಂದಾರ್ ಅವರ ವರದಿ. 4 ತಿಂಗಳೈತ್ರಿ ಡಿಸೆಂಬರ್ ಹಿಡಿದು ಇಲ್ಲಿ ತನ ಒಟ್ಟು ಕಬ್ಬಿನ ಬಿಲ್ ಕೊಟ್ಟಿಲ್ಲ. ಯಾರದೇ ರೈತರಿಗೆ ಕೊಟ್ಟಲ್ಲ ಒಟ್ಟೆ ಕಬ್ಬಿನ ಬಿಲ್. ಇಂಡಿಯನ್ ಶುಗರ್ ಹಾವಿನಾಳದ ಕೇಳಕ್ ಬಂದ್ರ ನಾವು ನಿಮ್ಮ ಮನೆತನ ಬಂದು ನಾವು ನಿಮ್ಗೆ ಕಬ್ಬು ಕೇಳಿಲ್ಲ, ನಿಮ್ಗೆ ನಾವು ಕಬ್ಬು ತಂದು ಹಾಕಿಲ್ಲ ಅಂತ ಹೇಳಿ ಮಾತಾಡ್ತಾರ. GM ಈ ಕಾರ್ಖಾನೆ GM ಭೋಸ್ಲೆ ಸಾಹೇಬ್ರು ಅವ್ರು ಸ್ವತಃ ಹೇಳ್ತಾರೆ, ಹಿಂಗೆ ನಾವು ನಿಮ್ ಕಬ್ಬು ತಂದು ಹಾಕತ್ ಹೇಳಿಲ್ಲ, ಆ ಥರ ರೈತರಿಗೆ ಮಾತಾಡ್ತಾರ ಒಬ್ರು ಯಾರು ಬಂದವ್ರಿಗೆ. ಮತ್ತೆ ಈಗ ಎಲ್ಲ ಈ ಊರನ್ನ ಎಲ್ಲ ರೈತರಿಗೆ ಬಂದಿದ್ದೀವಿ, ಎಲ್ಲರೂ ಭೇಟಿ ಆಗ್ಬೇಕಂತ ಹೇಳಿ ಅವ್ರು ಯಾರಿಗೆ ಭೇಟಿ ಆಗ್ಲಿಕ್ತಾ ಇರಲ್ಲ, ಯಾರು ಭೇಟಿನ ಆಗಲ್ಲ. ಅವ್ರು ಫ್ಯಾಕ್ಟ್ರಿ ಚಾಲೂ ಇರ್ತಾನೆ, ಎಲ್ಲರೂ ಇರ್ತಾರೆ ಇಲ್ಲಿ. ಫ್ಯಾಕ್ಟ್ರಿ ಒಮ್ಮೆ ಪಟ್ಟ ಬಿತ್ತು ಇಲ್ಲಿ ಯಾರು ಬರಂಗಿಲ್ಲ. ಅವ್ರ ಫ್ಯಾಕ್ಟ್ರಿ ಎಷ್ಟು ದುಡ್ಡು ಬರೋದಿದೆ? 16 ಕೋಟಿ ರೂಪಾಯಿ ದುಡ್ಡು ಬರ್ಬೇಕಾಗ್ಯದ್ರಿ ರೈತರದು. ಮತ್ತೆ ಅದು ಯಂತ್ರಣಗಳದು, ಅದು ಬೇರೆ ವಾಹನಗಳದು, ಬರೀ ರೈತರದ್ದು ಅಟ್ಟೆ ಕಬ್ಬಿನ ಬಿಲ್ 16 ಕೋಟಿ ಮೇಲ್ಪಟ್ಟದ. ಮತ್ತೆ ಇನ್ನೊಂದು ಕೇಳಕ್ ಬಂದ್ರೆ ಯಾರು ಈಗ ನಾವು ಮೊನ್ನೆ ಮಂಗಳವಾರ ದಿವಸ ಹೋದ ಬುಧವಾರ ದಿವಸ ಬಂದಿದ್ದೇವೆ ಎಲ್ಲ ರೈತರು ಕೂಡಿ. ಇಲ್ಲ ಮಂಗಳವಾರ ದಿನ ನಾವು ನಿಮ್ಗೆ ಬಂದು ಭೇಟಿ ಆಗ್ತೇವೆ, ಏನೇ ಇದ್ರು ಒಟ್ಟು ನಾವು ಒಂದು ತಿಂಗಳದ್ರೆ ನಿಮ್ಗೆ ಕಬ್ಬಿನ ಬಿಲ್ ಹಾಕ್ತೇವೆ ಅಂತ ಹೇಳಿದ್ರು. ಅಂದ್ರೂ ಇವತ್ತು ಯಾರು ಇಲ್ಲಿ ಒಬ್ಬರು ಇನ್ನತನೂ ಭೇಟಿ ಇಲ್ಲ. ಮುಂಜಾನೆಯಿಂದ ಬಂದು ನಾವು ಸಾವಿರಾರು ಮಂದಿ ರೈತರೆಲ್ಲ ಇಲ್ಲಿ ಕೂತಿದ್ದೇವೆ ಧರಣಿ. ಈ ಸದ್ಯಕ್ಕೆ ಏನು ನಾವು ಏನು ಉಗ್ರ ಹೋರಾಟ ಮಾಡ್ಬೇಕು ಅನ್ನೋದು ನಮ್ಮ ವಿಚಾರದಲ್ಲಿ ಮುಂದೆ. ಮತ್ತೆ ನಿಮಗೆ ಬರಲಿಲ್ಲ, ಇದಕ್ಕೆ ಅವ್ರನ್ನ ಏನನ್ನ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನಮಗೆ ಏನು ತಿಳಿತದ ನಾವು ಮಾಡ್ತೇವೆ ಮುಂದೆ ಉಗ್ರ ಹೋರಾಟ. ಮತ್ತೆ ಅನಿವಾರ್ಯ ಅದ. ಎಲ್ಲ ಬೆಳೆದ ಕಬ್ಬಿಗೆ ನಾವು ಬಿಲ್ಲೆ ಕೊಡ್ಲಿಲ್ಲ ಅಂದ್ರೆ ನಾವು ಮಾಡೋಣ ಮುಂದೆ. ಅದಕ್ಕೆ ನನ್ನ ಹೆಸರು ಸುಭಾಷ್ ಬೈರಗೊಂಡ ಉಮ್ರಾಣಿ. ಇಂಡಿಯನ್ ಶುಗರ್ ಹೈನಾಳದವರು ಸುಮಾರು 3 ರೈತರಿಗೆ ಬಿಲ್ ಕೊಡ್ತಾ ಇಲ್ಲ. ಮೂಲವಾಗಿ ಅತಿ ಭೀಕರ ಬರಗಾಲ ಬಿಜಾಪುರ ಜಿಲ್ಲೆಯಲ್ಲಿ ಈ ಹೈನಾಳ್ ಭಾಗದಲ್ಲಿ ಇರುವುದರಿಂದ ರೈತರು ಕಷ್ಟಪಟ್ಟು ಬೆಳೆದ ಬೆಲೆಗೆ ಪ್ರತಿಶತ ಬೆಲೆಯ ಬಿಲ್ಲು ಸಹ ಕೊಡಲಾರದೆ ಮತ್ತು ಇದುವರೆಗೂ ಕಾರ್ಖಾನೆ ನುರಿಸಿರ್ತಕ್ಕಂಥ 5 ಲಕ್ಷ ಟನ್ ನುರಿಸಿರ್ತಕ್ಕಂಥ ಕಬ್ಬಿನಲ್ಲಿ ಕೇವಲ 2 ಮಾಸ್ಟರ್ ಬಿಲ್ಲನ್ನು ಕೊಟ್ಟು ಉಳಿದಿರುವ ಇನ್ನೂ ಸುಮಾರು 16 ಕೋಟಿಗಿಂತಲೂ ಮೇಲ್ಪಟ್ಟ ಅಧಿಕ ಬಾಕಿ ರೈತರದು ಬಿಲ್ ಜಮಾ ಆಗಬೇಕಾಗ್ಯದ. ಯಾವ ಕಾರ್ಖಾನೆ ಸಿಬ್ಬಂದಿ ಆಗಲಿ GM ಆಗಲಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರೂ ಸ್ಪಂದಿಸ್ತಾ ಇಲ್ಲ. ಮತ್ತು ನಮ್ಮ ಈ ಭಾಗದ ಸಂಸದರಾಗಲಿ ಶಾಸಕರಾಗಲಿ ಸಂಬಂಧಪಟ್ಟ ಸಕ್ಕರೆ ಸಚಿವರಾಗಲಿ ಅಥವಾ ಜಿಲ್ಲಾಧಿಕಾರಿಗಳು AC ಅವರಾಗಲಿ ಒಬ್ಬರೂ ಸಹ ನಮ್ಮ ಈ ಭಾಗದ ರೈತರ ಸಲುವಾಗಿ ಕಳಕಳಿಯಿಂದ ಸ್ಪಂದಿಸ್ತಕ್ಕಂಥ ಒಬ್ಬ ಅಧಿಕಾರಿಯಾಗಲಿ ಅಥವಾ ಶಾಸಕರು ಸಂಸದರಾಗಲಿ ಇಲ್ಲಿವರೆಗೂ ಈ ಕಾರ್ಖಾನೆಯಿಂದ ಎಷ್ಟು ಬಾಕಿ ಉಳಿದದ, ರೈತರಿಗೆ ಏನು ತೊಂದರೆ ಅದ, ಇಂಥ ಒಂದು ಭೀಕರ ಬರಗಾಲದಲ್ಲಿ ಭೀಮಾ ನದಿ ಸಂಪೂರ್ಣ ಬತ್ತಿ ಹೋಗಿ ಒಂದು ಭೀಮಾ ನದಿಯಲ್ಲಿ ದನ ಕರುಗಳಿಗೆ ಕುಡ್ಲಿಕ್ಕೆ ಸಹ ಒಂದು ಹನಿ ನೀರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈ ಭಾಗದ ರೈತರ ಪರಿಸ್ಥಿತಿ ಏನು? ಮತ್ತು ಕಬ್ಬು ಕಾರ್ಖಾನೆ ನುರಿಸಿರ್ತಕ್ಕಂಥ ರೈತರ ಬಿಲ್ಲೂ ಸಹ 1 ರೂಪಾಯಿ ಇಲ್ಲ. ರೈತರು ಯಾವ ಮಟ್ಟದಲ್ಲಿ ನಾವು ಜೀವನ ಮಾಡಬೇಕು, ನಮ್ಮ ಪರಿಸ್ಥಿತಿ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅಂತ ಹೇಳಿ ಈ ಎಲ್ಲ ರೈತರ ಪರವಾಗಿ ತಮ್ಮೆಲ್ಲ ಶಾಸಕರು ಅಥವಾ ಎಲ್ಲ ಅಧಿಕಾರಿ ವರ್ಗದಲ್ಲಿ ನಾನು ರೈತರ ಪರವಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ವಿನಂತಿಗೆ ತಾವು ಹೋಗೊಡದೇ ಇದ್ದಲ್ಲಿ ಮುಂದಿನ ಒಂದು 8-10 ದಿವಸದಲ್ಲಿ ಉಗ್ರವಾದಂಥ ಸ್ವರೂಪವನ್ನು ತಾಳಿ ಉಗ್ರವಾದಂಥ ಹೋರಾಟವನ್ನು ನಾವು ಎಲ್ಲರೂ ರೈತರು ಒಗ್ಗೂಡಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ. ಅಶೋಕ್ ಬೈರ್ಗೊಂಡ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.